ಮತ್ತು ಬಿರಿಯಾನಿ ಆಸೆಗೆ ಹೋಯ್ತು ಬಂಗಾರದ ಓಲೆ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಹಿಳೆಯ ಚಿನ್ನ ಕಳವು. ಸೀರೆ ಮತ್ತು ಬಿರಿಯಾನಿ ಆಸೆಗೆ ಹೋಯ್ತು ಬಂಗಾರದ ಓಲೆ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಹಿಳೆಯ ಚಿನ್ನ ಕಳವು. ಕೆಆರ್ಪುರದ ಚಳ್ಳಕೆರೆಯಲ್ಲಿ ನಡೆದ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಳ್ಳತನ. ಸಚಿವ ರಾಮಲಿಂಗ ರೆಡ್ಡಿ ಭಾಗಿಯಾಗಿದ್ದ ಕಾರ್ಯಕ್ರಮ. ರೆಡ್ಡಿ ಮುಂದೆ ಬಿಲ್ಡಪ್ಗೆ ಮಹಿಳೆಯರನ್ನ ಕರೆ ತಂದಿದ್ರು. ಸೀರೆ ಮತ್ತು ಬಿರಿಯಾನಿ ಆಸೆಗೆ ಬಂದಿದ್ದ ಮಹಿಳೆಯ ಚಿನ್ನ ಕಳವಾಗಿದೆ. ಸೀರೆ ಮತ್ತು ಬಿರಿಯಾನಿ ಆಸೆಗೆ ಹೋಯ್ತು ಬಂಗಾರದ ಓಲೆ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಹಿಳೆಯ ಚಿನ್ನ ಕಳವು. ಕೆಆರ್ಪುರದ ಚಳ್ಳಕೆರೆಯಲ್ಲಿ ನಡೆದ ಈ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಳ್ಳತನವಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ. ರೆಡ್ಡಿ ಮುಂದೆ ಬಿಲ್ಡಪ್ಗೆ ಅಂತ ಮಹಿಳೆಯರನ್ನ ಕರೆ ತಂದಿದ್ರು. ಸೀರೆ ಮತ್ತು ಬಿರಿಯಾನಿ ಆಸೆಗೆ ಬಂದಿದ್ದ ಮಹಿಳೆ ಇದೀಗ ಅವರ ಚಿನ್ನದ ಓಲೆ ಕಳ್ಳತನವಾಗಿದೆ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಹಿಳೆಯ ಚಿನ್ನ ಕಳವಾಗಿದೆ. ಓಕೆ, ಇದ್ರ ಬಗ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದ ಪಬ್ಲಿಕ್ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಾನು ಆಚೆ ಬಿಟ್ಬಿಟ್ರೆ ಬೇಡಾಡ್ತೀನಿ. ಯಾರು ಆಚೆ ಬಿಟ್ಟಿಲ್ಲ. ನಮ್ಮನ್ನ ಪ್ರಾಣ ಹೋಗಿದ್ರೆ ಪ್ರಾಣ ಕೊಡ್ತಾರೆ ಈ ಜನಗಳು. ವಾಲೆ ಹೋಯ್ತು, ಓಕೆ. ನೋಡಿ, ಒಂದು ಕಿವಿ ನಾನೇನು ಸುಳ್ಳು ಹೇಳ್ತೀನಿ. ಇಲ್ಲಿ ನೋಡಿ, ಒಂದಿದೆ ಒಂದೋಗಿದೆ. ನನ್ಗೆ ಯಾರು ಕೊಡ್ತಾರೆ ಇವಾಗ ಟೋಕನ್ ಕಳೆದೋಗಿದೆ. ಅವ್ರೇನೇಂತಾರೆ, ಟೋಕನ್ ಇಲ್ದಿರೋರು ಹೋಗ್ರಿ, ಟೋಕನ್ ಇರೋರು ಕುತ್ಕೊಳ್ತೀವಿ. ಅವಾಗ ನಾನು ಇಷ್ಟು ಪಾಡ್ ಬಿದ್ದು ಬಂದು ನಾನು ಟೋಕನ್ ಇದ್ರೆ ನಾನು ಇರಬೇಕು, ಇಲ್ಲಾಂದ್ರೆ ನಾನು ಹೋಗ್ಬೇಕಾ? ನಾನಿವಾಗ ಮಾತಾಡಕ್ಕೆ ಇಲ್ಲಿ ಬಂದಿದ್ದು. ಅಲ್ಲಿ ಕ್ಯಾನ್ ತಗೊಂಡ್ಬಂದು ಅವ್ರವ್ರಿಗೆ ಕೊಡ್ತಾವ್ರೆ, ನಮ್ಗೆ ಕೊಡ್ತಾ ಇಲ್ಲ. ನೀರು ಓಕೆ, ನೋಡಿ, ಕೆಆರ್ಪುರಂ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ರಾಮಲಿಂಗಾರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೀರೆ ಬಿರಿಯಾನಿಯ ಆಸೆಗೆ ಬಂದಿದ್ರು ಮಹಿಳೆಯರು. ಸಾಕಷ್ಟು ಜನ ಮಹಿಳೆಯರನ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಇದೀಗ ಒಂದು ಮಹಿಳೆಯ ಓಲೆ ಕಳೆದೋಗಿದೆ, ಕಳ್ಳತನವಾಗಿದೆ. ಸೊ ಮಹಿಳೆ ತನ್ನ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ರು. ಯಾವ ರೀತಿಯ ಈ ಒಂದು ಓಲೆ ಕಳ್ಳತನವಾಗಿದೆ ಅಂತ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಯಾರು ಕಾರ್ಯಕ್ರಮದ ಆಯೋಜಕರಿರ್ತಾರೆ ಅವರು ಬಹಳಷ್ಟು ಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ಸೊ ಎಷ್ಟು ಜನ ಬರ್ತಾರೆ, ಯಾವ ರೀತಿ ನಾವು ತಯಾರಿಯನ್ನ ನಡೆಸಬೇಕು, ಇದೆಲ್ಲವನ್ನ ಕೂಡ ಅವರು ನೋಡ್ಕೊಳ್ಬೇಕು. ಸೊ ಇದೆಲ್ಲದ್ರ ಬಗ್ಗೆ ಅವರು ಗಮನ ಹರಿಸಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಸಾಕಷ್ಟು ಜನ ಮಹಿಳೆಯರು ಅವರ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಬಿಸಿಲು ಕೂಡ ಇದೆ, ಯಾವುದೇ ವ್ಯವಸ್ಥೆ ಕೂಡ ಸರಿ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಕಾಂಗ್ರೆಸ್ಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಭಾಗಿಯಾಗಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.